ಹಲೋ ಗೈಸ್, ಮಾಂಗಲ್ಯ ಸೀರಿಯಲಲ್ಲಿ ಟೋಟಲ್ ಆಗಿ 258 ಎಪಿಸೋಡ್ ಬಂದಿದೆ. ನಾನೆಲ್ಲ ಎಪಿಸೋಡ್ ನೋಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾನು ಈ ಸೀರಿಯಲ್ನ ಒಂದು ಸ್ಟೋರಿ ಹೇಳ್ತಿದ್ದೀನಿ. ಫಸ್ಟಿಗೆ ಹೇಳ್ಬಿಡ್ತೀನಿ, ಇದೊಂದು ರೀಮೇಕ್ ಸೀರಿಯಲ್ ಆದರೂ ಕೂಡ ಈ ಸೀರಿಯಲ್ ತುಂಬ ಜಾಸ್ತಿ ಚೆನ್ನಾಗಿದೆ. ಸೊ ಲೆಟ್ ಸ್ಟಾರ್ಟಿಂಗ್ ನಾವು ನೋಡ್ತೀವಿ, ಒಬ್ಳು ಹುಡುಗಿನ, ಅವಳ ಹೆಸರು ಆಗಿರುತ್ತೆ ಮಯೂರಿ. ಅವಳ ತಂದೆ ಜೊತೆ ಅವಳೊಂದು ಹಳ್ಳಿಯಲ್ಲಿ ಇರ್ತಾಳೆ. ಇನ್ನೊಂದು ಕಡೆ ತಾರಕ್ ಅನ್ನೋ ಹುಡುಗನ, ಅವನು ತುಂಬ ಜಾಸ್ತಿ ಕುಡುಕ ಆಗಿರ್ತಾನೆ. ಲೈಕ್ ಕುಡಿಯೋದೇ ಅವನ ಬಿಸ್ನೆಸ್ ಆಗಿರುತ್ತೆ. ಇಲ್ಲಿ ನಾವು ನೋಡ್ತೀವಿ, ಅವನ ತೋಟ ಮತ್ತು ಅವನ ಮನೇನ ನೋಡ್ಕೊತಿರೋದು ಮಯೂರಿ ಮತ್ತು ಅವ್ರದ್ದು ಅಪ್ಪ. ಆ್ಯಂಡ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಆ್ಯಂಡ್ ತಾರಕಿಗೆ ತಾಯಿ ಅಂದರೆ ಆಗಲ್ಲ, ಯಾಕಂದರೆ ಅವನ ಒಂದು ಲವ್ ಲೈಫ್ನ ಹಾಳು ಮಾಡಿದ್ದೇ ತಾಯಿ. ಸೊ ಹಾಗಾಗಿ ತಾರಕಿಗೆ ತಾಯಿ ಆಗಲ್ಲ. ಅವನ ಪ್ರೀತಿ ಯಾವಾಗ ದೂರ ಆಯಿತು ಆವಾಗದಿಂದ ಅವನು ಕುಡಿತಾ ಇದ್ದಾನೆ, ಅದು ಕೂಡ ಬರ್ಬರವಾಗಿ. ಆ್ಯಂಡ್ ಎಷ್ಟು ಕುಡಿತಾನಂದರೆ ಯಾವ್ದು ಎಪಿಸೋಡಲ್ಲಿ ಕೂಡ ಅವನು ಕರೆಕ್ಟಾಗಿ ನಿಲ್ಲೋದಿಲ್ಲ, ಎಲ್ಲ ಕಡೆ ದೂರ ಹಾಕ್ಕೊಂಡೇ ಹೋಗೋದು. ಆ್ಯಂಡ್ ನಾವು ನೋಡ್ತೀವಿ, ಒಬ್ಬಳು ಹುಡುಗಿನ ಅವನು ಬಚಾವ್ ಮಾಡ್ತಾನೆ. ಆ್ಯಂಡ್ ಬಚಾವ್ ಮಾಡಿ ಆಮೇಲೆ ಅಲ್ಲಿಂದ ಹೋಗುವಾಗ ಆ ಹುಡುಗಿ ಏನಿರ್ತಾಳೆ, ಅವಳು ತುಂಬ ಜಾಸ್ತಿ ಇಂಪ್ರೆಸ್ ಆಗಿರೋ ಥರ ನಾವು ನೋಡ್ತೀವಿ. ಅವಳ ಹೆಸರು ಬಂದುಬಿಟ್ಟು ಅಮಿತಾ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಇವಳೇ ಇವನ ಗರ್ಲ್ಫ್ರೆಂಡ್ ಆಗಿದ್ದು ಅಂತ, ಬಟ್ ಆ ಥರ ಏನಿಲ್ಲ. ಒಟ್ಟಾರೆ ತಾರಕನ ಪಡಿಬೇಕನ್ನೋ ಆಸೆ ಅಮಿತಾಗೆ ತುಂಬ ಜಾಸ್ತಿ ಇರೋದು ನಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ, ಅವಳ ಮುಖದ ಎಕ್ಸ್ಪ್ರೆಷನಿಂದ. ಓ ಮೈ ಗಾಡ್ ಅಪೇಕ್ಷೆ ಮೇಡಮ್, ನೀವೇನು ಮಾಡ್ತಿದ್ದೀರಿ ಇಲ್ಲಿ? ಓಕೆ ನಾವೀಗ ಹಳ್ಳಿಗೆ ಹೋಗೋಣ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಒಂದು ಜಬರ್ದಸ್ತ್ ಸೀನನ್ನು. ಆ್ಯಂಡ್ ಈ ಸೀನ್ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಹಳ್ಳಿಯಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅದನ್ನು ಸಾಲ್ವ್ ಮಾಡ್ತಾನೆ, ಈ ಕೆಟ್ಟ ಪರ್ಸನ್ಗೆ ಪಾಠ ಕೂಡ ಕಳಿಸ್ತಾಳೆ. ಆ್ಯಂಡ್ ಅಮಿತಾಗೆ ಒಟ್ರಾಶಿ ತಾರಕ್ ಬೇಕಿರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಏನು ಕೂಡ ಮಾಡ್ತಾಳೆ ಅವಳು, ತಾರಕನ ಮದುವೆ ಆಗಬೇಕು ಅಂತ. ಆ್ಯಂಡ್ ಮದುವೆ ಆಗಬೇಕಾದ್ರೆ ಆ ಮನೆಗೆ ಹೋಗಬೇಕು ಆ್ಯಂಡ್ ಅಲ್ಲಿ ಸಂಬಂಧ ಮಾತಾಡಬೇಕು ಅಂತ ಆ ಕೆಲಸ ಮಾಡ್ತಾಳೆ ಅವಳು. ಆ್ಯಂಡ್ ಅವ್ನ ರೂಮಿಗೆ ಕೂಡ ಹೋಗ್ತಾಳೆ. ಆ್ಯಂಡ್ ಈ ಸೀನ್ ನನಗಂತೂ ಕ್ರಿಂಜ್ ಅನ್ನಿಸ್ತು. ತುಂಬ ಓವರಾಗಿ ಮಾಡ್ತಾಯಿದ್ಲು ಅಮಿತಾ ನಮ್ಮ ತಾರಕ್ ನೋಡಿ. ಆ್ಯಂಡ್ ತಾರಕ್ ಕೂಡ ತುಂಬಾ ಸಿಟ್ಟು ಮಾಡ್ಕೋತಾನೆ ಎದ್ದು. ಆ್ಯಂಡ್ ಅವಳನ್ನು ಕಳಿಸ್ಬಿಡ್ತಾನೆ. ಆ್ಯಂಡ್ ಹೇಳ್ತಾನೆ, ಈ ಲೂಸ್ ಯಾಕೆ ಬಂದು ಅಂತ. ನನಗೆ ಫನ್ನಿ ಅನ್ನಿಸ್ತು ತಾರಕ್ನ ಒಂದು ಡೈಲಾಗ್. ನಾವು ನೋಡ್ತೀವಿ, ಇಲ್ಲಿ ಒಂದು ಪೂಜೆ ಆಗ್ಲಿಕ್ಕಿರ್ತದೆ. ತಾರಕ್ ಮತ್ತು ಫ್ಯಾಮಿಲಿ ಬಂದಿರ್ತಾರೆ ಆ ಊರಿಗೆ. ಆ್ಯಂಡ್ ತಾರಕ್ಗೆ ಅವನ ತಾಯಿ ಜೊತೆ ಕೂತ್ಕೊಳ್ಳಿಕ್ಕೆ ಇಷ್ಟ ಇರಲ್ಲ. ಆ ಹಳ್ಳಿ ಬಂದ ತಕ್ಷಣ ಅವ್ನು ಇಳಿದು ನಡ್ಕೊಂಡೇ ಹೋಗ್ಬಿಡ್ತಾನೆ. ಆ್ಯಂಡ್ ಇಲ್ಲಿ ವೆಲ್ಕಮ್ ಮಾಡೋದು ಮಯೂರಿ. ಆ್ಯಂಡ್ ಮಯೂರಿ ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ, ಆ ಹೆಂಗಸಿಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಆ್ಯಂಡ್ ಫಸ್ಟಿಗೆ ಬೈದ್ಬಿಡ್ತಾರೆ. ಪಾಪ ಅವಳು ತುಂಬ ಜಾಸ್ತಿ ಬೇಜಾರು ಮಾಡ್ಕೋತಾಳೆ. ಆ್ಯಂಡ್ ನಾವು ನೋಡ್ತೀವಿ, ಒಂದು ಜಬರ್ದಸ್ತ್ ಮೀಟಿಂಗನ್ನು ತಾರಕ್ ಮತ್ತು ಮಯೂರಿದ್ದು. ಆ್ಯಂಡ್ ಅದು ಕೂಡ ಮಧ್ಯದಲ್ಲಿ ಮೀನು. ಆ್ಯಂಡ್ ಮೀನು ತಿನ್ನಲಿಕ್ಕೆ ಕೈ ಹಾಕಿದ್ದವನು. ಆ್ಯಂಡ್ ಅವಳು ನೋಟಿಸ್ ಮಾಡ್ತಾಳೆ ಇವನು ಚಿಕ್ಕ ಯಜಮಾನ ಅಂತ. ಆ್ಯಂಡ್ ಹೇಳಲಿಕ್ಕೆ ಶುರು ಮಾಡ್ತಾಳೆ ಚಿಕ್ಕ ಯಜಮಾನ ಹಂಗೆ ಹಿಂಗೆ ಅಂತ. ಆ್ಯಂಡ್ ತಾರಕ್ ಮಾತ್ರ ಅವಳ ಹೆಸರನ್ನ ಕರೆಕ್ಟ್ ಹೇಳೋದೇ ಇಲ್ಲ. ಮಯೂರಿ, ಸುಂದರಿ, ಬಂಗಾರಿ, ಸಿಂಗಾರಿ ಎಲ್ಲ ಕೂಡ ಹೆಸರು ಹೇಳ್ತಾನೆ. ಆ್ಯಂಡ್ ಇಡೀ ಸೀರಿಯಲಲ್ಲಿ ಅದೇ ಆಗ್ತಾ ಇರ್ತದೆ. ಆ್ಯಂಡ್ ಅದೇ ನನಗೆ ಖುಷಿ ಕೊಡೋದು. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ, ಅವನು ಗಂಜಿ ತಿಂದಿದ್ದಕ್ಕೆ ಒಂದು ಕಪಾಳಕ್ಕೆ ಬಿಡ್ತಾರೆ ಈ ಒಂದು ಆಂಟಿ. ಈ ಆಂಟಿ ಕೆಲಸನೇ ಇಲ್ಲ ಬಿಡಿ. ಆ್ಯಂಡ್ ಆಂಟಿ ತುಂಬಾ ಜಾಸ್ತಿ ಕೋಪಿಷ್ಟೆ. ಆ್ಯಂಡ್ ಕೊಬ್ಬು ತುಂಬ ಜಾಸ್ತಿ ಇರ್ತದೆ ಅವ್ರಿಗೆ. ಸೊ ಮಯೂರಿಯನ್ನು ಕಂಡ್ರೆ ಆಗಲ್ಲ, ಯಾಕಂದರೆ ಅವಳು ತುಂಬ ಬಡವಿಯಾಗಿರ್ತಾಳೆ. ಸೊ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಅವಮಾನ ಮಾಡೋದೇ ಕೆಲಸ ಆಗಿರುತ್ತೆ. ಆ್ಯಂಡ್ ಎಲ್ಲ ಕೂಡ ಆರೋಪ ಮಾಡೋದು ಮಯೂರಿಗೇನೆ. ಇನ್ನೊಬ್ಬ ಮಾವ ಅಂತ ಇರ್ತಾನೆ, ಅವನು ಮಯೂರಿಗೆ ಕಾಳಾಗ್ತಾ ಇರ್ತಾನೆ. ಮಯೂರಿ ಹೇಳ್ತಾಳೆ, ನಿಮಗೆ ಪೂಜೆ ಇಡ್ತಾರೆ ಯಾಕಂದರೆ ನಿಮಗೆ ಮದುವೆ ಆಗಬೇಕು ಅಂತ. ಆ್ಯಂಡ್ ಆ ಟೈಮಲ್ಲಿ ತಾರಕ್ಗೆ ಸಿಟ್ಟು ಬರುತ್ತೆ. ಆ್ಯಂಡ್ ಅಲ್ಲಿ ಹೋಗಿ ದೊಡ್ಡ ಗಲಾಟೆನೇ ಮಾಡಿಬಿಡ್ತಾನೆ ತಾರಕ್. ಆದರೆ ಆ ಟೈಮಲ್ಲೂ ಕೂಡ ಮಯೂರಿಗೆ ಬೈತಾರೆ ಅವನ ಅಮ್ಮ. ಬೊಂಡಕ್ಕೆ ಕೂಡ ಅವ್ನು ಏನು ಮಿಕ್ಸ್ ಮಾಡ್ತಾರೆ ಅಂದರೆ ವೈನನ್ನು ಮಿಕ್ಸ್ ಮಾಡಿ ಕುಡಿಲಿಕ್ಕೆ ಶುರು ಮಾಡ್ತಾನೆ. ದೊಡ್ಡ ಕುಡುಕ ನಮ್ಮ ತಾರಕ್. ಆ್ಯಂಡ್ ಆ ಟೈಮಲ್ಲಿ ಮಯೂರಿಗೆ ಹೇಳ್ತಾಳೆ, ನಿಮಗೆ ಆ ಹುಡುಗಿ ಇಷ್ಟ ಇಲ್ವಾ ಅಂತ. ಆ್ಯಂಡ್ ತಾರಕ್ ತುಂಬಾ ಜಾಸ್ತಿ ನಗಾಡ್ತಾನೆ. ಆ್ಯಂಡ್ ಅವ್ನ ತಂದೆಯ ಜೊತೆ ಕ್ಲೋಸ್ ಇರ್ತಾನೆ ತಾರಕ್. ಆ್ಯಂಡ್ ಅವ್ರ ತಂದೆಗೆ ಕೂಡ ಶಾಕ್ ಆಗುತ್ತೆ ತಾರಕ್ ನಗಾಡ್ತಾ ಇರೋದು. ಆ್ಯಂಡ್ ಮನೆಯಲ್ಲಿ ಹೇಳ್ತಾರೆ ಅವಳ ಅಕ್ಕ ಮತ್ತು ಭಾವ, ನೀನು ಅಮಿತಾನ ಮದುವೆ ಆಗು, ಮದುವೆ ಆದರೆ ಅಮ್ಮನ ಮರ್ಯಾದೆ ಹೋಗುತ್ತೆ ಅಂತ. ನಾವು ನೋಡ್ತೀವಿ, ಅಮಿತಾ ತುಂಬಾ ಜಾಸ್ತಿ ರೂಡಾಗಿ ಬಿಹೇವ್ ಮಾಡ್ತಾಳೆ ಮಯೂರಿ ಜೊತೆ. ಯಾಕಂದರೆ ಮಯೂರಿ ಜೊತೆ ಮಾತಾಡ್ತಿರ್ತಾನೆ ನೋಡಿ ನಮ್ಮ ತಾರಕ್, ಅದಕ್ಕೆ ಅವಳಿಗೆ ಸಿಟ್ಟು ಬಂದಿರುತ್ತೆ. ಆ್ಯಂಡ್ ನನಗಂತೂ ತುಂಬಾ ಜಾಸ್ತಿ ಸಿಟ್ಟು ಬಂತು. ಯಾಕಂದರೆ ಮಯೂರಿ ಏನು ವಸ್ತುವ, ಎಲ್ರಿಗೆ ಯಾಕೆ ಅವರು ಎಲ್ಲ ಈ ರೀತಿ ರಿಯಾಕ್ಟ್ ಆಗ್ತಿದ್ದಾರಂತ. ಒಂದು ದೊಡ್ಡ ಜಗಳ ನೋಡ್ತೀವಿ ನಾವು. ಅಮಿತಾನ ಒಂದು ಫ್ಯಾಮಿಲಿ ಅವ್ರು ಇರ್ತಾರೆ ನೋಡಿ, ಅವ್ರು ತುಂಬ ಜಾಸ್ತಿ ರೂಡಾಗಿ ಬಿಹೇವ್ ಮಾಡ್ತಾರೆ ಮಯೂರಿಯ ತಂದೆ ಜೊತೆ, ಅಜ್ಜಿ ಜೊತೆ. ಆ್ಯಂಡ್ ಆ ಟೈಮಲ್ಲಿ ತಾರಕ್ ಬಂದು ಸಪೋರ್ಟ್ ಮಾಡ್ತಾನೆ ಮಯೂರಿ ಕುಟುಂಬನ. ಆ್ಯಂಡ್ ನಾವು ನೋಡ್ತೀವಿ, ಈಗ ಮದುವೆ ದಿನ ಬಂದುಬಿಡ್ತಿದೆ, ಮದುವೆ ಟೈಮು. ತಾಳಿಯನ್ನು ಇಟ್ಕೊಂಡಿದ್ದಾನೆ ನಮ್ಮ ತಾರಕ್, ಪಕ್ಕದಲ್ಲಿ ಅಮಿತಾ ಇದ್ದಾಳೆ. ಆ್ಯಂಡ್ ಎಲ್ಲರೂ ಕೂಡ ಕಣ್ಮುಚ್ಚಿದ್ದಾರೆ. ಆ್ಯಂಡ್ ಆ ಟೈಮಲ್ಲಿ ತಾರಕ್ ಏನು ಮಾಡ್ತಾನೆ ಅಂದರೆ ಒಬ್ಳಿಗೆ ತಾಳಿ ಕಟ್ಬಿಡ್ತಾನೆ. ಎಲ್ಲರೂ ಕೂಡ ತುಂಬ ಜಾಸ್ತಿ ಶಾಕಲ್ಲಿರ್ತಾರೆ. ಅವನು ತಾಳಿ ಕಟ್ಟಿದ್ದು ಬೇರೆ ಯಾರಿಗೂ ಅಲ್ಲ. ಗೆಸ್ ಮಾಡಿ ಗೈಸ್, ಗೆಸ್ ಮಾಡಿ, ನೋಡೋಕೆ ಕಮೆಂಟ್ ಮಾಡಿ ತೋರಿಸಿ ಯಾರಿಗೆ ತಾಳಿ ಕಟ್ಟಿರ್ಬೋದು ಅಂತ. ಆಫ್ ಕೋರ್ಸ್ ಹೀರೋಯಿನಿ ಮೇಡಮ್ಗೆ, ಐ ಮೀನ್ ಮಯೂರಿಗೆ ತಾಳಿ ಕಟ್ಬಿಡ್ತಾನೆ. ಆ್ಯಂಡ್ ಹೇಳ್ತಾನೆ, ಬಂಗಾರಿ ಇನ್ನು ಮುಂದೆ ನೀನು ನನ್ನ ಹೆಂಡ್ತಿ. ಲೈಕ್ ಅವನು ಆ ಥರನೇ ಹೇಳ್ತಾ ಇದ್ದದ್ದು ಅವಳಿಗೆ, ಬಂಗಾರಿ, ಸಿಂಗಾರಿ, ರಂಗಾರಿ, ಹಂಗೆ ಹಂಗೆ.
ಆ್ಯಂಡ್ ಅಮಿತಾಗಂತೂ ತುಂಬ ಜಾಸ್ತಿ ಸಿಟ್ಟು ಬರಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಕಿರ್ಚ್ತಾಳೆ, ನೀನು ಯಾಕೆ ತಾಳಿ ಕಟ್ಬಿಟ್ಟೆ ಅಂತ. ಮನೆಗೆ ಹೋಗಿ ದೇವದಾಸಿ ಆಗಿಬಿಡ್ತಾಳೆ, ಎಲ್ಲ ಬಳೆ ಎಲ್ಲ ಹೊಡೆದು ಆ್ಯಂಡ್ ಅವ್ನ ಫೋಟೋ ಮುಂದೆ ಎಲ್ಲ. ತಾರಕ್ ಇವಳನ್ನು ಮನೆ ಕರ್ಕೊಂಬರ್ತಾನೆ, ಬಟ್ ಮಯೂರಿಗೆ ಏನು ಮಾತಾಡ್ತಿರೋ ಅವಳಿಗೆ ತುಂಬ ಜಾಸ್ತಿ ಸಿಟ್ಟು ಬರ್ತಾ ಇರ್ತದೆ. ಆ್ಯಂಡ್ ತಾರಕ್ಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನೆ, ಅಲ್ಲಿಗೆ ಹೋಗ್ತಾನೆ ತಾರಕ್. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ತಾರಕ್ ವೆಯ್ಟ್ ಮಾಡ್ತಾ ಇರ್ತಾನೆ ಮಯೂರಿಗೆ, ಯಾಕಂದರೆ ಮಯೂರಿ ಫಸ್ಟ್ ಟೈಮ್ ಸೀರೆ ಉಡ್ಲಿಕ್ಕಿರ್ತಾಳೆ. ಆ್ಯಂಡ್ ಅವನು ಕಾಯ್ತಾ ಇರ್ತಾನೆ. ಫೈನಲಿ ಅವನ ಹೆಂಡತಿ ಮಯೂರಿ ಸೀರೆ ಉಟ್ಕೊಂಬರ್ತಾಳೆ, ಅವಳನ್ನು ನೋಡಿ ಅವ್ನು ಫಿದಾಗ್ಬಿಡ್ತಾನೆ. ಆ್ಯಂಡ್ ಈ ಟೈಮಲ್ಲಿ ಅವರ ಒಂದು ಏನು ಎಕ್ಸ್ಪ್ರೆಷನ್ ಇರ್ತದೆ ತುಂಬ ಜಾಸ್ತಿ ಕ್ಯೂಟ್ ಇತ್ತು ಗೈಸ್. ಆ್ಯಂಡ್ ಈ ಒಂದು ಸೀರಿಯಲಲ್ಲಿ 250 ಎಪಿಸೋಡಲ್ಲಿ ತುಂಬ ಕಡಿಮೆ ಕ್ಯೂಟ್ ಸೀನ್ ಸಿಗುತ್ತೆ, ಯಾಕಂದರೆ ಇವರಿಬ್ಬರ ಮನಸ್ಸಲ್ಲಿ ಕೂಡ ಈಗ ಪ್ರೀತಿ ಮೂಡಿಲ್ಲ. ಆ್ಯಂಡ್ ತಾರಕ್ನ ಕೆಲವು ಎಕ್ಸ್ಪ್ರೆಷನ್ ಉಂಟು ನೋಡಿ, ಅದು ತುಂಬಾ ಜಾಸ್ತಿ ಗ್ರೇಟ್ ಇದೆ ಈ ಸೀರಿಯಲ್ ಬಗ್ಗೆ. ಸದ್ಯಕ್ಕೆ ನಾನು ಇಷ್ಟೇ ಹೇಳಬಲ್ಲೆ. ಇನ್ನು ಸ್ಟೋರಿ ಏನಿದೆ ಅಂದರೆ, ನಮ್ಮ ಮಯೂರಿಯನ್ನು ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ, ಅವಳು ಚಿನ್ನ ಕದ್ದಿದ್ದಾಳೆ ಅಂತ. ಆ್ಯಂಡ್ ಅವಳು ಹೊರಗೆ ಹಾಕಿದ ಮೇಲೆ ಅವಳು ನಡಿಲಿಕ್ಕೆ ಶುರು ಮಾಡ್ತಾಳೆ ರಸ್ತೆಯಲ್ಲಿ. ಆ್ಯಂಡ್ ತಾರಕ್ ಅಂತೂ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಮತ್ತೇನಾಗುತ್ತೆ ಅಂದರೆ, ಮಯೂರಿ ಕಿಡ್ನ್ಯಾಪ್ ಆಗ್ತಾಳೆ, ಅದು ಕಿಡ್ನ್ಯಾಪ್ ಮಾಡೋದು ಅಮಿತಾ, ಅದೆಲ್ಲ ಸೀನ್ ಆಗುತ್ತೆ. ಆ್ಯಂಡ್ ಸೀನ್ ಎಲ್ಲ ಅದಾದಮೇಲೆ ಮಯೂರಿ ಸಿಗ್ತಾಳೆ. ಆ್ಯಂಡ್ ಸ್ವಲ್ಪ ನಾರ್ಮಲ್ ಆಗಿ ದಿನಗಳು ಹೋಗ್ತಾ ಇರ್ತದೆ. ಮಯೂರಿಗೆ ಅವಮಾನ ಮಾಡ್ತಿರ್ತಾರೆ, ಈ ಹೆಂಗಸಿರ್ತಾರೆ ನೋಡಿ ತಾರಕ್ಕಿದ್ದಮ್ಮ, ಅವಳದು ಕಣ್ಣಿಗೆ ಎಲ್ಲ ಅಂದರೆ ಟೀ ಎಲ್ಲ ಹಾಕೋದು. ಆ್ಯಂಡ್ ಆ ಟೀಯಲ್ಲಿ ಮೆಣಸಿದ್ದು ಇದೆಲ್ಲ ಇರ್ತದೆ, ಸೊ ಅದೆಲ್ಲ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಮಯೂರಿ ಏನು ಮಾಡ್ತಾಳೆ ಅಂದರೆ, ಸಿಟ್ಟಲ್ಲಿ ಅವನ ಒಂದು ಬಾಟ್ಲಿ ಉಂಟು ನೋಡಿ, ಅದನ್ನು ಅಡಗಿಸಿ ಇಡ್ಬಿಡ್ತಾಳೆ. ಆ ಟೈಮಲ್ಲಿ ನೋಡಬೇಕು ತಾರಕ್ನ ಸಿಟ್ಟು ಮಯೂರಿ ಮೇಲೆ. ಆ ಟೈಮಲ್ಲೇ ಮಾತ್ರ ಅವನು ತುಂಬ ಜಾಸ್ತಿ ಸಿಟ್ಟು ಮಾಡ್ಕೋತಾನೆ ಮಯೂರಿ ಮೇಲೆ. ಆ್ಯಂಡ್ ಆಮೇಲೆ ಅವಳು ಬಿಟ್ಬಿಡ್ತಾಳೆ ಇವನು ಏನಾದರೂ ಮಾಡಲಿ ಅಂತ. ಆ್ಯಂಡ್ ಇವರ ಮಧ್ಯೆ ಸ್ವಲ್ಪ ಕಾನ್ವರ್ಸೇಷನ್ ಮತ್ತೆ ಫನ್ನಿ ಆಗ್ಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಮತ್ತೆ ನಾರ್ಮಲ್ ಆಗುತ್ತೆ. ಆ್ಯಂಡ್ ಅದೊಂದು ಸೀನ್ ಬಿಟ್ಟರೆ, ಆ್ಯಂಡ್ ತುಂಬ ಜಾಸ್ತಿ ಸಪೋರ್ಟ್ ಮಾಡೋ ಕೆಲಸ ಮಾಡ್ತಾನೆ ಮಯೂರಿಗೆ. ಆ್ಯಂಡ್ ಮಯೂರಿ ಗಡಿ ಹೇಳ್ತಾ ಇರ್ತಾಳೆ, ನನ್ನ ಒಂದು ಪರ್ಮಿಷನ್ ಇಲ್ಲದೆ ನೀನು ತಾಳಿ ಕಟ್ಟಿದ್ಯಾ ಹಾಗೆ ಹಿಂಗೆ ಅಂತ. ಆ್ಯಂಡ್ ಆ ಟೈಮಲ್ಲಿ ತಾರಕ್ಕೆ ತುಂಬ ಜಾಸ್ತಿ ಬೇಜಾರು ಕೂಡ ಆಗ್ತಿರ್ತದೆ. ಆ್ಯಂಡ್ ನಿನ್ನ ಹೆಂಡತಿ ಇದ್ದಾಳೆ, ನಿನಗೆ ಒಂದು ನೀನು ಅವಳಿಗೆ ರೆಸ್ಪೆಕ್ಟ್ ಕೊಡಬೇಕಂತ ಹೇಳ್ತಾ ಇದ್ದದ್ದು ತಾರಕ್ನ ಫ್ರೆಂಡ್. ಆ್ಯಂಡ್ ಫ್ರೆಂಡ್ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫ್ರೆಂಡ್ನ ಹೆಂಡತಿ ಇದ್ದಾಳೆ ನೋಡಿ, ಅವಳು ಮಯೂರಿಗೆ ಹೇಳ್ತಿರ್ತಾಳೆ, ನೀನು ಅರ್ಥ ಮಾಡ್ಕೋಬೇಕು ನಿನ್ನ ಗಂಡನ ಅಂತ. ಸೊ ನೋಡುವ ಮುಂದೆ ಏನಾಗುತ್ತೆ ಅಂತ, ಇವರ ಲವ್ ಸ್ಟೋರಿ ಯಾವಾಗ ಶುರು ಆಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೇನೆ. ಅದಕ್ಕೆ ಕೆಲವು ವಿಷಯ ಮಾತಾಡಬೇಕು, ಯಾಕಂದರೆ ಈ ಸೀರಿಯಲನ್ನು ತುಂಬ ಜಾಸ್ತಿ ಎಳ್ದಿದ್ದಾರೆ. ನಾನೊಂದು ಫೋಟೋನ ಶೇರ್ ಮಾಡ್ತೀನಿ ನಿಮಗೆ. ಒಂದೇ ಸೀರೆಯಲ್ಲಿ ಲೈಕ್ ಲಿಟ್ರಲಿ ಎಷ್ಟು ಎಪಿಸೋಡ್ ಮಾಡಿದ್ದಾರೆ ನೋಡಿ, 56ಇಂದ 64ವರೆಗೆ ಎಪಿಸೋಡ್ ಮಾಡಿದ್ದಾರೆ. ಸೊ ಅದೊಂದು ವಿಷಯ ಬಿಟ್ಟರೆ ಈ ಸೀರಿಯಲ್ ಬೆಸ್ಟ್ ಇದೆ. ನೀವು ತುಂಬ ಜಾಸ್ತಿ ಎಂಜಾಯ್ ಮಾಡಲಿಕ್ಕಿದ್ದೀರಾ. ಆ್ಯಂಡ್ ಸ್ಲೋ ಬೇಸ್ ಸೀರಿಯಲ್. ಆ್ಯಂಡ್ ಸ್ಟೋರಿ ತುಂಬಾ ಚೆನ್ನಾಗಿ. ತಾರಕ್ಕಿದ್ದು ಗರ್ಲ್ ಫ್ರೆಂಡ್ ಇರ್ತಾಳೆ, ಆ್ಯಂಡ್ ಅವಳು ದೂರ ಆಗಿದ್ದ ಕಾರಣ ಇವನು ಕುಡಿಲಿಕ್ಕೆ ಶುರು ಮಾಡಿದ್ದಾನೆ. ಆ್ಯಂಡ್ ನನಗೆ ಏನಿಸ್ತದೆ ಅಂದರೆ, ಅಮಿತಾ ಕೂಡ ಬಿಡೋದಿಲ್ಲ ತಾರಕನ. ಆ್ಯಂಡ್ ತಾರಕ್ಕಿದ್ದು ಗರ್ಲ್ ಫ್ರೆಂಡ್ ಇರ್ತಾಳೆ, ಅವಳು ವಾಪಸ್ ಬರಬೇಕು. ಆ್ಯಂಡ್ ಆ ಟೈಮಲ್ಲಿ ಇವರ ಮಧ್ಯೆ ಪ್ರೀತಿ ಮೂಡಿರಬೇಕು, ಅಂದರೆ ತಾರಕ್ ಮತ್ತು ಮಯೂರಿ ಮಧ್ಯೆ. ನೋಡುವ ಮುಂದೆ ಏನಾಗುತ್ತೆ ಅಂತ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು, ಮೇನ್ಲಿ ಎಕ್ಸ್ಪ್ಲನೇಷನ್ ಅರ್ಥ ಆಗಿರ್ಬೋದು. ಸೊ ಸೀರಿಯಲಲ್ಲಿ ಇದ್ದದ್ದು ಇಷ್ಟೇ, ಅದಕ್ಕೆ ನಾನು ಇಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದು. ನೋಡೋ ಮುಂದೆ ಏನಾಗುತ್ತೆ ಅಂತ. ಆ್ಯಂಡ್ ಅಣ್ಣ ತಂಗಿ ಸೀರಿಯಲ್ ಶುರು ಮಾಡಿದ್ದೇನೆ, ಇದೊಂದು ಓಲ್ಡ್ ಸೀರಿಯಲ್. ಸೊ ಅದರ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ ಗೈಸ್. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.